ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ನಾಯಿ ಇದೆ ಎಚ್ಚರಿಕೆ ಸಿನಿಮಾದ ನಟಿಯಾಗಿರುವಂತಹ ದಿವ್ಯಾ ಚಿಕ್ಕಮಂಗ್ಳೂರು ಅವರು. ಸೊ ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆ. ಚಿಕ್ಕಮಂಗ್ಳೂರು ಅಂದ ತಕ್ಷಣ ಪ್ರಕೃತಿ. ಸೊ ಆ ಪ್ರಕೃತಿ ಅಷ್ಟೇ ಬ್ಯೂಟಿಫುಲ್ ಆಗಿದ್ದೀರಾ ನೀವು. ಥ್ಯಾಂಕ್ ಯು ಸರ್. ಬಟ್ ಈ ಸಿನಿಮಾಗೂ ನಿಮ್ಮ ಪ್ರಕೃತಿಗೂ ಲಾಟ್ ಆಫ್ ಚೇಂಜಸ್ ಇದೆ. ಹೌದು. ಸೊ ಹೆಂಗೆ ಸೆಲೆಕ್ಟ್ ಆದ್ರಿ ಈ ಒಂದು ಸಿನಿಮಾಗೆ ಅಂತ? ಹೆಂಗೆ ಸೆಲೆಕ್ಟ್ ಆದೆ ಅಂತಂದರೆ ಲೀಲಾ ಮೋಹನ್ ಅವರು ಲಾಸ್ಟ್ ಮೂಮೆಂಟಲ್ಲಿ ನನ್ನನ್ನು ಕರೆದಿದ್ದು ಮೂವಿಗೆ. ವಿತಿನ್ 2 ಡೇಸಲ್ಲಿ ಇದ್ದಾಗ ಅವ್ರು ಯಾರೋ ಬೇರೆ ಸ್ಫೂರ್ತಿ ಗೌಡ ಅನ್ನೋರೇನೋ ಸೆಲೆಕ್ಟ್ ಆಗಿದ್ರಂತೆ. ಅವರು ಆಮೇಲೆ ತುಂಬ ಕಡೆ ಅದೇ ಮಾತಾಗ್ತಿದೆ. ಸ್ಫೂರ್ತಿ ಅಂದ್ರೆ ಅವರು ಬಿಗ್ ಬಾಸ್ ಅಲ್ಲಿ ಇದ್ರಲ್ಲ. ಹೌದು ಹೌದು. ಸೊ ಅವರು ಸೆಲೆಕ್ಟ್ ಆಗಿದ್ರು. ಮುಹೂರ್ತಕ್ಕೆ ನೀವು ಫಸ್ಟ್ ಪ್ರೆಸ್ ಮೀಟಿಂಗ್ ಮುಹೂರ್ತದಲ್ಲಿ ನಾನು ಕಾಣಿಸ್ಕೊಂಡಿಲ್ಲ. ಸೊ ಅವ್ರು ಮುಹೂರ್ತಕ್ಕೂ ಬಂದಿದ್ರು. ಮತ್ತೆ ಚೆಕ್ ತಗೊಂಡು ಮತ್ತೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹೈದ್ರಾಬಾದ್ಗೆ ಹೋಗಿದ್ದಾರೆ. ಸರ್ ಬರಲ್ಲ ಅಂತ ಕಾಲ್ ಮಾಡಿ ಲೀಲಾ ಮೋಹನ್ ಅವ್ರಿಗೆ ಕಾಲ್ ಮಾಡ್ಬಿಟ್ಟು, ಸರ್ ನಾನು ಬರೋದಿಲ್ಲ, ನಂಗೆ ಮಾಡೋಕ್ಕಾಗಲ್ಲ, ನನಗೆ ಬೇರೆ ಕಡೆ ಆಪರ್ಚುನಿಟಿ ಸಿಕ್ತು ಹಂಗೆ ಹಿಂಗೆ ಅಂತ ಹೇಳಿದ್ರು. ಆಮೇಲೆ ಲೀಲಾ ಅವ್ರದ್ದು ಜಸ್ಟ್ 2 ಡೇಸ್ ಇತ್ತು ಅಷ್ಟೇ ಮೂವಿ. ಆಮೇಲೆ ಕಲಿಗೌಡ ಅವರು ಲೀಲಾ ಅವರು ಎಲ್ಲ ಫುಲ್ ಟೆನ್ಷನ್ ಆಗ್ಬಿಟ್ರು. ಅವ್ರದ್ದೇ ಮೇನ್ ಕ್ಯಾರೆಕ್ಟರ್ ರೋಲ್ ಇದ್ದಿದ್ದು, ಮೇನ್ ಲೀಡ್ ಆಗಿ. ಸೊ ಅವಾಗ ಎಲ್ಲ ಟೆನ್ಷನ್ ಆಗ್ಬಿಟ್ರು. ಸರ್ ಇರೋದೇನ 2 ಡೇಸು, ನಾವು ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಆಕ್ಟರ್ಸ್ಗೆ ಎಲ್ಲರಿಗೂ ಪೇಮೆಂಟ್ ಎಲ್ಲ ಮಾಡ್ಬಿಟ್ಟಿದೀವಿ, ಮತ್ತೆ ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ, ಮತ್ತೆ ಸೆಲೆಕ್ಷನ್ ಹೀರೋಯಿನ್ಗೆ ಅಂದರೆ ಮತ್ತೆ ತಿಂಗ್ಳಂಗಟ್ಲೆಲ್ಲ ಎಳೆಯುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಕೊನೆಯದಾಗಿ ನಾನು ಮೂವಿ ಇಂಡಸ್ಟ್ರಿ ಆ್ಯಕ್ಚುಲಿ ಬಿಟ್ಟಿದ್ದೆ ನಾನು. ದೆನ್ ಲೀಲಾ ಅವ್ರು ನನಗೆ ಹಳೆ ಫ್ರೆಂಡ್, ಅವ್ರು ಕಾಲ್ ಮಾಡ್ಬಿಟ್ಟು ಇದೊಂದು ಲಾಸ್ಟ್ ಮೂವಿ ಮಾಡಿಕೊಟ್ಬಿಡು ಪ್ಲೀಸ್, ಈ ಥರ ಸಿಚುಯೇಷನ್ ಇದೆ ಅಂತ. ಆಮೇಲೆ ಇನ್ನು ವಿತಿನ್ 2 ಡೇಸಲ್ಲಿ ನಾನು 2 ಡೇಸ್ ಮುಂಚೆನೇ ಹೇಳಿದ್ದು. ಆಮೇಲೆ ಎಲ್ಲ ಕಾಸ್ಟ್ಯೂಮ್ಸು ಅದು ಇದು ಡೈಲಾಗ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಲಾಸ್ಟ್ ಮೂಮೆಂಟಲ್ಲಿ ನಾನು ಸೆಲೆಕ್ಟ್ ಆಗಿದ್ದು. ಸೊ ಅದಕ್ಕಿಂತ ಮುಂಚೆ ಇಂಡಸ್ಟ್ರಿಲಿ ಹಿಂಗೆಲ್ಲ ಇತ್ತು ಅದೆಲ್ಲ ಗೊತ್ತಿಲ್ಲ ನನಗೆ, ಕತೆಗಳದೆಲ್ಲ ಅದು ಗೊತ್ತಿಲ್ಲ. ಸೊ ಕತೆನೂ ಕೂಡ ಕೇಳಿಲ್ಲ, ಏನು ಇಲ್ಲ. ಫಸ್ಟ್ ಯಾವ ಮೂವಿ ಏನು ಅಂತ ಅಂದಾಗ ಇದು ಹಾರರ್ ಮೂವಿ, ಇದು ಜಾಂಬಿ ಥರ ಮಾಡ್ತಿದ್ದೀವಿ, ಈ ಥರ ನಾಯಿದ ಎಚ್ಚರಿಕೆ ಅಂತ ಅಂದ್ಬಿಟ್ಟು ನನಗೆ ಶಾಕು. ನಾಯಿದ ಎಚ್ಚರಿಕೆನಾ, ವಿಚಿತ್ರವಾಗಿದೆಯಲ್ಲ ಹೆಸರು ಅಂತ ಅಂದ್ಬಿಟ್ಟು. ಆಮೇಲೆ ಇನ್ನೊಂದ್ಸತಿ ಹೇಳಿ ಅಂತ ನಾನು ಲೀಲಾ ಅವರಿಗೆ, ನಾಯಿದ ಎಚ್ಚರಿಕೆ ಅಂತ ಅಂದ್ಬಿಟ್ಟು, ಬಿ ಅವೇರ್ ಆಫ್ ಡಾಗ್ ಹೌದು ನಾಯಿದ ಎಚ್ಚರಿಕೆ, ಏನು ಇಲ್ಲೇನು ನಾವೇನ ನಾಯಿನಾ ಅಥವಾ ಏನು ಅಂತ. ಅದಕ್ಕೆ ಅವರು ಇಲ್ಲ ಇದು ಹಾರರ್ದು ಜಾಂಬಿದು ಈ ಥರ ಇರುತ್ತೆ, ಅರ್ಜೆಂಟಾಗಿ ನೀವು ಸ್ಟುಡಿಯೋ ಹತ್ರ ಬರಬೇಕು, ನಾವು ಸ್ಟೋರಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ, 1 ದಿನದಲ್ಲಿರೋದು, ಇನ್ನೊಂದು 2 ಡೇಸಲ್ಲಿ ಮೂವಿ ಸ್ಟಾರ್ಟ್ ಆಗುತ್ತೆ ಅಂತ. ನಾನು ಇಲ್ಲಪ್ಪ, ನಾನು ಟ್ರಿಪ್ಪಲ್ಲಿ ಇದ್ದೀನಿ, ನಾನಂತೂ ಬರಲ್ಲ ಅಂದೆ. ಆಮೇಲೆ ಲೀಲಾ ಅವ್ರಿಗಂತೂ ಫಸ್ಟಿಂದ ಲಾಸ್ಟ್ವರೆಗೂ ಕೂಡ ಲೀಲಾ ಮೋಹನ್ಗೆ ತುಂಬ ರಿಸ್ಕ್ ಆಗಿದೆ. ಡೇ 1 ಕೂಡ ಒಂದು ಕಡೆ ಹೀರೋಯಿಂದಾಗಿರ್ಬೋದು, ಕೆಲವೊಬ್ರು ಏನೋ ಮಾಡ್ತೀನಿ ಮಾಡಲ್ಲ ಅಂತ ಅಂದ್ಬಿಟ್ಟು, ಎಷ್ಟೋ ಆಕ್ಟರ್ಸ್ ಕೂಡ ಅಷ್ಟೇ ಬರ್ತೀನಿ ಅಂತ ಅಂದವ್ರು ಬಂದಿಲ್ಲ. ಸೊ ಅವರಿಗೆ ಸ್ಟಾರ್ಟಿಂಗಿಂದನೂ ಟ್ರಬಲ್. ಸೊ ಆಮೇಲೆ ನಾನು 2 ಡೇಸಲ್ಲಿ ಮತ್ತೆ ಟ್ರಿಪ್ಪಿಂದ ಆಚೆ ಇದು ಸ್ಟುಡಿಯೋಗೆ ಹೋಗಿ ಮತ್ತೆ ಅಲ್ಲಿಂದ ಕತೆ ಎಲ್ಲ ಕೇಳಿದ್ಮೇಲೆ ಆಕ್ಚುಲಿ ನಂಗೆ ತುಂಬ ಇಷ್ಟ ಆಯಿತು. ಸರಿ ಮಾಡಲೇಬೇಕು ಅಂತ ಅನಿಸ್ತು. ಸರಿ ನಾನು ಫಸ್ಟ್ ಬರಲ್ಲ ಅಂತ ಹೇಳ್ತಾ ಇದ್ದೆ, ಇಲ್ಲ ನಾನು ಇಂಡಸ್ಟ್ರಿ ಬಿಟ್ಬಿಟ್ಟಿದ್ದೀನಿ, ನಾನಂತೂ ಮೂವೀಸ್ ಮಾಡಲ್ಲ, ಇಟ್ ಇಸ್ ಡನ್ ಆ್ಯಂಡ್ ಡಸ್ಟೆಡ್ ಅನ್ನೋ ಥರ ಇದ್ದೆ. ಕತೆ ಕೇಳಿದ್ಮೇಲೆ ಇಲ್ಲ ನಾನು ಮಾಡಲೇಬೇಕು, ಇದೊಂದು ರೋಲ್ ಸಿಕ್ಕಿದೆ, ಚೆನ್ನಾಗಿದೆ ಮೂವಿ ಅಂತ ಅಂದ್ಬಿಟ್ಟು ತುಂಬ ಹಾರರ್ ಆಗಿತ್ತು. ಸೊ ಹಂಗಾಗಿ ನಾನು ಆ ಥರ ಎಲ್ಲ ಕಾಂಟ್ರವರ್ಸಿಲೇ ಬಂದೆ. ಎಸ್ ಮ್ಯಾಮ್, ನಾಯಿದೆ ಎಚ್ಚರಿಕೆ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ ಯಾವ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ರ, ಆ ಕ್ಯಾರೆಕ್ಟರ್ ಯಾವ ರೀತಿ ಹೋಗುತ್ತೆ ಸಿನಿಮಾದಲ್ಲಿ ಅಂತ? ನಾನು ಲೀಲಾ ಮೋಹನ್ ಅವ್ರ ವೈಫ್ ಆಗಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಬೇಸಿಕಲಿ ದೆವ್ವ ಆಗಿ ಮಾಡ್ತಾ ಇದ್ದೀನಿ ಮೂವಿನಲ್ಲಿ. ನಾನು ಈ ಥರ ಕಾಣಿಸೋದೇ ಇಲ್ಲ ಮೂವಿನಲ್ಲಿ, ಪೂರ್ತಿ ಫುಲ್ ಪೇಂಟ್ ಎಲ್ಲ ಹೊಡೆದು ದೆವ್ವ ಥರ ಮಾಡಿದ್ದಾರೆ. ಸ್ವಲ್ಪ ಟೈಮಲ್ಲಿ ಮೂವಿನಲ್ಲಿ ಸೌಂದರ್ಯ ಥರ ಮೇಕಪ್ ಮಾಡಿ ನಾಗವಲ್ಲಿ ತರ ಮಾಡಿಸಿದ್ದಾರೆ. ಇನ್ನ ಲಾಸ್ಟ್ ಅಲ್ಲಿ ಬರ್ತಾ ಫುಲ್ ಹಾರರ್ ಆಗಿ ಜಾಂಬಿ ತರ ಕಾಣಿಸೋದೇ ಇಲ್ಲ. ಇವಾಗ ಏನ್ ಕಾಣಿಸ್ತಾ ಇದೀನಿ ಇದನ್ನ ಇಷ್ಟೇ, ಅಲ್ಲೆಲ್ಲ ಪೂರ್ತಿ ಆನ್ ಮೇಕಪ್ ಅಲ್ಲೇ ಫುಲ್ ಮುಖ ಎಲ್ಲ. ನನಗೆಲ್ಲ ಎಲ್ಲ ಆಕ್ಟರ್ಸ್ಗೂ ಕೂಡ ಆಲ್ಮೋಸ್ಟ್ ಫುಲ್ ದೇವದ್ ಕ್ಯಾರೆಕ್ಟರ್ ತರನೇ ಇದೆ. ನನ್ನ ರೋಲ್ ಬಂದು ಲೀಲಾ ಮೋಹನ್ ವೈಫ್ ಆಗಿ ಮಾಡ್ತಿರೋದು, ಮೇಜರ್ ಹೀರೋಯಿನ್ ಆಗಿ ಮಾಡ್ತಿರೋದು. ಏನ್ ಹೆಸರು ಕ್ಯಾರೆಕ್ಟರ್ ಹೆಸರು ಅಂತ? ಮಾಲಾ. ಅವ್ರ ಲೀಲಾ ಅವ್ರ ಮೂವಿಲಿ ಅವ್ರದ್ದು ಡಾಕ್ಟರ್, ರಿಯಲ್ ಲೈಫ್ ಅಲ್ಲೂ ಅವ್ರ ಡಾಕ್ಟರ್, ಮೂವಿನಲ್ಲೂ ಡಾಕ್ಟರ್, ರಿಯಲ್ ಲೈಫ್ ಅಲ್ಲೂ ಡಾಕ್ಟರ್ ಲೀಲಾ ಮೋಹನ್, ಮೂವಿನಲ್ಲೂ ಡಾಕ್ಟರ್ ಲೀಲಾ ಮೋಹನ್ ಅಂತಾನೆ ಹೆಸರು. ಅದಕ್ಕೆ ನನಗೆ ಮಾಲಾ ಅಂತ ಇಟ್ಟಿದ್ದಾರೆ, ಲೀಲಾ ಜೊತೆ ಮಾಲಾ.
ಓಕೆ, ಹೆಂಗೆ ಅನ್ನಿಸ್ತಿದೆ ಸಿನಿಮಾ ಈ ಒಂದು ಮಾಡಲ್ಲ ಅಂತ ಒಪ್ಕೊಂಡ್ರು ಕೂಡ? ಬಿಕಾಸ್ ಯಾಕಂತಂದರೆ ನಿಮ್ಮದೇ ಅಂತಹ ಕೆಲವೊಂದು ಕಾರಣಗಳಿದೆ, ಸಿನಿಮಾ ಮಾಡಬಾರ್ದು ಅಂತ ಒಂದು ಡಿಸಿಷನ್ನ ತಗೊಂಡಿದ್ರ. ಅಂಥ ಒಂದು ಸಂದರ್ಭದಲ್ಲಿ ಕೊನೆಯದಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಪ್ಕೊಳ್ಳೋದಕ್ಕೆ ಕಾರಣ ಏನು? ಅಥವಾ ಡಾಕ್ಟ್ರು ಅಂತ ಹೇಳಿದ್ರಿ, ತುಂಬ ಅಪ್ರೋಚ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು, ಅದು ಅಲ್ಲದೆ ಯಾರೋ ಒಬ್ಬರು ಕೈ ಕೊಟ್ಟು ಹೋದ್ರು ಅಂತಲೂ ಕೂಡ ಹೇಳಿದ್ರಿ ನೀವು. ಸೊ ಅದಕ್ಕೋಸ್ಕರ ಒಪ್ಕೊಂಡಿದ್ದ, ಫ್ರೆಂಡು ಅಂತ ಒಪ್ಕೊಂಡಿದ್ದ, ಅಥವಾ ಆ ಪಾತ್ರಕ್ಕೆ ವೈಟೇಜ್ ಇದೆ ಅಂತ ಗೊತ್ತಾಗದ ಮೇಲೆ ಒಪ್ಕೊಂಡಿದ್ದ ಅಂತ? ನಾನು ಫಸ್ಟು ಒಪ್ಕೊಂಡಿದ್ದೆ ಲೀಲೆ ಅವ್ರನ್ನ ನೋಡಿ, ಯಾಕೆಂದ್ರೆ ಅವ್ರ ಮೇಲೆ ನಂಗೆ ತುಂಬ ಅಭಿಮಾನ ಇದೆ. ತುಂಬ ರೆಸ್ಪೆಕ್ಟ್ ಮಾಡ್ತೀನಿ ಅವ್ರನ್ನ. ಸೊ ಅವರಿಗೋಸ್ಕರ ನಾನು ಈ ಪಾತ್ರ ಒಪ್ಕೊಂಡೆ ಫಸ್ಟು. ಅದಾದ್ಮೇಲೆ ನನ್ನ ಸ್ಟೋರಿ ಕೇಳಿದ್ಮೇಲೆ ಮಾಡ್ಲೇಬೇಕು ಅಂತಾನೆ ಅನ್ನಿಸ್ತು. ನಮ್ ಕಲಿಗೌಡ ಅವ್ರನ್ನ ಆ ತರ ಫುಲ್ಲು ಎಲ್ಲಾರನು ಸಿಕ್ಕಾಬಟ್ಟೆ ಏನೋ ಒಬ್ರೊಬ್ರಿಗೂ ಕೂಡ ಅಷ್ಟು ವೇಟೇಜ್ ಪಾತ್ರ ಕೊಟ್ಟಿದ್ದಾರೆ. ಹೀರೋಯಿನ್ಗೆ ಅಂತ ಅಲ್ಲ ಅಥವಾ ಸೈಡ್ ಅವ್ರಿಗೆ ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ. ಅವರು ನಮ್ ಡೈರೆಕ್ಟರ್ ನೋಡಿದ ತಕ್ಷಣ ಸರ್ ಕರೆಕ್ಟ್ ಆಗ್ತಾರೆ ಸರ್, ನಾಗವಲ್ಲಿ ಕರೆಕ್ಟ್ ಆಗಿದ್ದಾರೆ ಸರ್, ಕರೆಕ್ಟ್ ಆಗಿ ಆಗ್ತಾರೆ, ಒಳ್ಳೇದಾಯ್ತು ಇವ್ರನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ, ಕರೆಕ್ಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು. ಆಮೇಲೆ ಇವರು ಲೀಲಾ ಅವರು ಸರ್ ಏನು ಫೇಸ್ಗೆಲ್ಲ ಮೇಕಪ್ ಮಾಡ್ಬಿಡು ಫುಲ್ ಕಲಿಗೌಡರು ಸರ್ ಚೆನ್ನಾಗಿದ್ದಾರೆ, ಅವ್ರನ್ನ ಯಾಕೆ ದೆವ್ವ ಮಾಡ್ಬೇಕು. ಕೊನೆಗೆ ನನ್ನನ್ನು ದೆವ್ವ ಮಾಡ್ಬಿಟ್ರು, ರಿಯಲ್ ಆಗಿ ತೋರ್ಸ ಇಲ್ಲ, ಫುಲ್ ಫಸ್ಟ್ ಸೌಂದರ್ಯ ತರ ಆ ತರ ಈ ತರ ಅಂತ ಕಲಿಗೌಡರ್ನ ಮೀಟ್ ಆದಾಗ್ಲೂ ಪೂರ್ತಿ ಎಕ್ಸ್ಪ್ಲೇನ್ ಮಾಡಿದ್ರು ನಂಗೆ ಸ್ಟೋರಿನ. ಅವರು ಫುಲ್ ಫ್ರಿಡ್ಜ್ ಆಗಿ ಎಕ್ಸ್ಪ್ಲೇನ್ ಮಾಡಿದಾಗ ನಾನು ಒಪ್ಕೊಂಡೆ ಸರ್, ಕತೆಗೆ ಒಪ್ಕೊಂಡಿದ್ದಾಯ್ತು, ಮತ್ತೆ ಲೀಲಾ ಸರ್ಗೋಸ್ಕರ ಒಪ್ಕೊಂಡಿದ್ದಾಯ್ತು ಕೊನೆಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.